ಇನ್ನು ಕರ್ನಾಟಕ ಮತ್ತು ತಮಿಳುನಾಡಿನ ಮಧ್ಯೆ ಕಾವೇರಿ ಕದನ ಮತ್ತೆ ಪ್ರಾರಂಭವಾಗಿದೆ. ಮೈಸೂರು ನಗರದಲ್ಲಿ ಅನ್ನದಾತರ ಬೃಹತ್ ಪ್ರತಿಭಟನೆ ಅನ್ನುವಂಥದ್ದು ಆಗ್ತಾ ಇದೆ. ರಾಜ್ಯ ರೈತ ಸಂಘದಿಂದ ಕೋರ್ಟ್ ಮುಂಭಾಗದಲ್ಲಿ ಬೃಹತ್ ಪ್ರಮಾಣದ ಪ್ರೊಟೆಸ್ಟ್ ಅನ್ನುವಂಥದ್ದು ಆಗ್ತಾ ಇದೆ. ಕಾವೇರಿ ಕೊಳದಲ್ಲಿ ಈಗಾಗಲೇ ಮಳೆಯ ಅಭಾವವಿದೆ ಅನ್ನುವಂಥ ಮಾತುಗಳು ಕೇಳಿಬರ್ತವೆ. ಕರ್ನಾಟಕ ಮತ್ತು ತಮಿಳುನಾಡಿನ ಮಧ್ಯೆ ಕಾವೇರಿಯ ಕದನ ಮತ್ತೆ ಈಗ ದೊಡ್ಡ ಪ್ರಮಾಣಕ್ಕೆ ತಾರಕಕ್ಕೆ ಏರ್ತಾ ಇದೆ. ಮೈಸೂರು ನಗರದಲ್ಲಿ ರೈತರ ಬೃಹತ್ ಪ್ರತಿಭಟನೆ ಅನ್ನುವಂಥದ್ದು ಆಗ್ತಾ ಇದೆ. ರಾಜ್ಯ ರೈತ ಸಂಘದಿಂದ ಕೋರ್ಟ್ ಮುಂಭಾಗದಲ್ಲಿ ಪ್ರೊಟೆಸ್ಟ್ ಅನ್ನುವಂಥದ್ದು ಆಗ್ತಾ ಇದೆ. ರಾಜ್ಯ ಸರ್ಕಾರ ಈ ತೀರ್ಪನ್ನು ತಿರಸ್ಕರಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದೆ ರೈತ ಸಂಘಟನೆಗಳು. ಕಾವೇರಿ ಕೊಳದಲ್ಲಿ ಈಗಾಗಲೇ ಮಳೆಯ ಅಭಾವವಿದೆ, ಮಳೆ ಇಲ್ಲ, ಕುಡಿಯುವ ನೀರಿಗೂ ಕೂಡ ತಲೆದೂರುವಂತಹ ಪರಿಸ್ಥಿತಿ ಮುಂದೆ ನಿರ್ಮಾಣ ಆಗುತ್ತೇನೋ ಗೊತ್ತಿಲ್ಲ. ಇಂತಹ ಸಂದರ್ಭದಲ್ಲಿ ಸಂಕಷ್ಟ ಸೂತ್ರವೇ ಇಲ್ಲ. ಡಿ.ಕೆ. ಶಿವಕುಮಾರ್ ಸರ್ಕಾರ ರೈತರ ಪರ ನಿಲ್ಲಬೇಕು ಅಂತ ರೈತರಿಗೆ ಕೇಳ್ಕೊಳ್ತಾ ಇದ್ದಾರೆ. ಇಂದು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ, ಮುಂದೆ ರಾಜ್ಯಾದ್ಯಂತ ತೀವ್ರ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಳ್ತೀವಿ ಅಂತ ರೈತರು ಹೇಳ್ತಾ ಇದ್ದಾರೆ. ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ಈಗ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರಕ್ಕೆ ಲಿಟ್ರಲಿ ವಾರ್ನನ್ನು ಮಾಡಿದ್ದಾರೆ. ರಾಜ್ಯ ಸರ್ಕಾರ ಈಗ ಬಂದಿರುವಂತಹ ತೀರ್ಪನ್ನು ರಿಜೆಕ್ಟ್ ಮಾಡಬೇಕು, ತಿರಸ್ಕರಿಸಬೇಕು. ಯಾಕೆಂತಂದರೆ ಕಾವೇರಿಯಲ್ಲಿ ಲಿಟ್ರಲಿ ನೀರಿಲ್ಲ, ಮುಂದೆ ಕುಡಿಯುವ ನೀರಿಗೂ ಕೂಡ ಪರದಾಡುವಂತಹ ಪರಿಸ್ಥಿತಿ ರಾಜ್ಯದ ಜನರಿಗೆ, ಹಳೆಯ ಮೈಸೂರು ಭಾಗದ ಜನರಿಗೆ ಬರೋದು ಬೇಡ ಅನ್ನುವಂಥದ್ದು ಅನೇಕರ ಕಳಕಳಿಯಾಗಿದೆ. ನೀರಿನ ಅಭಾವ ಇದೆ, ಸರಿಯಾದಂತಹ ಮಳೆ ಆಗಿಲ್ಲ, ಯಾವ ಜಲಾಶಯಗಳಲ್ಲಿಯೂ ಕೂಡ ನೀರಿಲ್ಲ. ಇಂತಹ ಸಂದರ್ಭದಲ್ಲಿ ಈಗ ಈ ಒಂದು ತೀರ್ಪನ್ನು ಸ್ವಾಗತ ಮಾಡಿಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ. ಆದ್ದರಿಂದ ಈಗ ಈ ತೀರ್ಪನ್ನು ತಿರಸ್ಕರಿಸಬೇಕು ಅನ್ನುವಂತಹ ಒತ್ತಾಯವನ್ನು ರೈತರು ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ರೈತರ ಸಹಾಯಕ್ಕೆ ಬರಬೇಕು, ರೈತರ ಬೆನ್ನೆಲುಬಾಗಿ ನಿಂತ್ಕೊಳ್ಬೇಕು. ಡಿ.ಕೆ. ಶಿವಕುಮಾರ್ ಅವರು ರೈತರ ಪರಾನೇ ಇರಬೇಕು ಅನ್ನುವಂಥದ್ದು ಅವರ ವಾದ. CWRC ನಿನ್ನೆ ತೀರ್ಮಾನ ಮಾಡಿದೆ, ಶಿಫಾರಸು ಮಾಡಿದೆ. ಇದು ಅವೈಜ್ಞಾನಿಕ ತೀರ್ಮಾನ, ಜಾರಿಗೆ ತರೋಕ್ಕಾಗಿ ಸಾಧ್ಯ ಇಲ್ಲದ್ದು. ಇದನ್ನ ಕರ್ನಾಟಕದ ರೈತರು ಒಪ್ಪಲ್ಲ. ಪ್ರಾಕೃತಿಕ ಜ್ಞಾನ, ನೀರಿನ ಜ್ಞಾನ ಇಲ್ಲದವ್ರು ಮಾತ್ರ ಈ ಥರ ತೀರ್ಮಾನ ಕೊಡೋಕ್ಕೆ ಸಾಧ್ಯ. 157 ತಾಲೂಕು ಸಿವಿಯರ್ ಬರ ಇದೆ. ಕಾವೇರಿ ಜನನ ಪ್ರದೇಶದಲ್ಲಿ ಇರುವಂಥ ಫಸಲನ್ನು ಒಣಗ್ತಾ ಇದ್ದಾವೆ, ಕೆರೆ ಕಟ್ಟೆಗಳು ಬತ್ತಿ ಆಗೋದಿವೆ, ಕುಡಿಯೋ ನೀರಿಗೆ ಸಮಸ್ಯೆ ತಲೆದೋರುವಂಥ ಪರಿಸ್ಥಿತಿ ಇದೆ. ಬರೀ ಜನರು ಕುಡಿಯೋದಲ್ಲ, ವನ್ಯಜೀವಿಗಳು, ಜೀವ ಸಂಕುಲನ ಇದು ನೀರನ್ನು ಆಶ್ರಯಿಸಿದ್ದಾವೆ. ಈಗ ನೀರು ಬರದೇ ಇದ್ದಂಥ ಸಂದರ್ಭದಲ್ಲಿ ಸಂಕಷ್ಟ ಸೂತ್ರವೇ ಇಲ್ಲ. ಮ್ಯಾಥಮೆಟಿಕಲ್ ಲೆಕ್ಕ, ಇಷ್ಟು ಬರುತ್ತೆ, ಇಷ್ಟು ಕುಡಿ ಏನಕ್ಕೆ, ಅದು ನನ್ನ ಅಕೌಂಟ್ಗೆ ಇಷ್ಟು ದುಡ್ಡು ಬರುತ್ತೆ, ಇಷ್ಟು ಶೇರ್ ಮಾಡೋವಂಥದ್ದಲ್ಲ. ಇದು ಇಲ್ಲಿ ಫಸ್ಟು ಡ್ಯಾಮ್ಗಳ ಅಂತರ್ಜಲ ಇದೆ, ಆವಿ ರೂಪದಲ್ಲಿ ಹೋಗ್ತಾ ಇದ್ದಾವೆ. ಇಲ್ಲಿ ಕುಡಿಯೋ ನೀರಿಗೆ ಆದ್ಯತೆ ಕೊಟ್ಟು ಆಮೇಲೆ ತೀರ್ಮಾನ ತಗೋಬೇಕಾಯಿತು. ಈ ಆದ್ಯತೆ ಕೊಡೋದನ್ನ ತಿರಸ್ಕರಿಸಬೇಕು ಕರ್ನಾಟಕ ರಾಜ್ಯ ಸರ್ಕಾರ ಅನ್ನೋದು ಒತ್ತಾಯ ಮಾಡ್ತಿದ್ದೀವಿ. ಕಟಿಬದ್ಧವಾಗಿ ನಿರ್ಧಾರ ಮಾಡ್ಕೋಬೇಕು. ವಿರೋಧ ಪಕ್ಷಗಳು, ಯಾವುದೇ ವಿರೋಧ ಪಕ್ಷಗಳು ರಾಜಕೀಯ ಮಾಡದೆ ಮತ್ತು ಸಂಘಟನೆಗಳು ಒಂದೇ ನಿಲುವಿಗೆ ಕರ್ನಾಟಕ ರೈತರ ಪರ ನಿಲ್ಲಬೇಕು. ಕರ್ನಾಟಕ ಸರ್ಕಾರ ನಿಂತ್ಕೊಳ್ಳದೇ ಇದ್ದರೆ ನಾವು ಇವತ್ತು ಸಾಂಕೇತಿಕ ಪ್ರತಿಭಟನೆ ಮಾಡಿದ್ದೀವಿ. ನಾವು ರಾಜ್ಯಾದ್ಯಂತ, ಅದು ಕರಾವಳಿ ಕರ್ನಾಟಕ ಆಗ್ಬೋದು, ಮಧ್ಯ ಕರ್ನಾಟಕ ಆಗ್ಬೋದು, ಅದು ಕಲ್ಯಾಣ ಕರ್ನಾಟಕ ಆಗ್ಬೋದು, ಕಿತ್ತೂರು ಕರ್ನಾಟಕ ಆಗ್ಬೋದು, ರಾಜ್ಯಕ್ಕೆ ರೈತರಿಗೆ ಆಗ್ತಾ ಇರೋ ಅನ್ಯಾಯವನ್ನು ಪ್ರತಿಭಟಿಸಿ ತೀವ್ರ ಹೋರಾಟವನ್ನು ಹಮ್ಮಿಕೊಳ್ತೀವಿ. CWRC ನಿನ್ನೆ ತೀರ್ಮಾನ ಮಾಡಿದೆ, ಶಿಫಾರಸು ಮಾಡಿದೆ. ಇದು ಅವೈಜ್ಞಾನಿಕ ತೀರ್ಮಾನ, ಜಾರಿಗೆ ತರೋಕ್ಕಾಗಿ ಸಾಧ್ಯ ಇಲ್ಲದ್ದು. ಇದನ್ನ ಕರ್ನಾಟಕದ ರೈತರು ಒಪ್ಪಲ್ಲ. ಪ್ರಾಕೃತಿಕ ಜ್ಞಾನ, ನೀರಿನ ಜ್ಞಾನ ಇಲ್ಲದವ್ರು ಮಾತ್ರ ಈ ಥರ ತೀರ್ಮಾನ ಕೊಡೋಕ್ಕೆ ಸಾಧ್ಯ. 157 ತಾಲೂಕು ಸಿವಿಯರ್ ಬರ ಇದೆ. ಕಾವೇರಿ ಜನನ ಪ್ರದೇಶದಲ್ಲಿ ಇರುವಂಥ ಫಸಲನ್ನು ಒಣಗ್ತಾ ಇದ್ದಾವೆ, ಕೆರೆ ಕಟ್ಟೆಗಳು ಬತ್ತಿ ಆಗೋದಿವೆ, ಕುಡಿಯೋ ನೀರಿಗೆ ಸಮಸ್ಯೆ ತಲೆದೋರುವಂಥ ಪರಿಸ್ಥಿತಿ.